ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಮಾಡತಕ್ಕಂಥ ಉದ್ದೇಶ ಬಂದುಬಿಟ್ಟು ಕೆಲವೊಂದಿಷ್ಟು ಹುಡುಗರು ಕೇಳಿದ್ದೇನಂತಂದರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮತ್ತು BSc ನರ್ಸಿಂಗ್ ಸ್ಟೂಡೆಂಟ್ಸು ಆ್ಯಂಡ್ ಬೇರೆ ಬೇರೆ ಕೋರ್ಸಸ್ ಕೂಡ ಇದ್ದಾರೆ. ನಿಮಗೆ ಫೀಸ್ ಸ್ಟ್ರಕ್ಚರ್ ಅನ್ನೋದು ಒಂದು ರಿಲೀಸ್ ಮಾಡಿದರು. ಅದರಲ್ಲಿ SC/ST ಸ್ಟೂಡೆಂಟ್ಸ್ಗೆ ಫೀಸ್ ಅಂದರೆ ಅಡ್ಮಿಷನ್ ಫೀಸ್ ಕೇವಲ 750 ಇತ್ತು. ಓಕೆ, ಕೇವಲ 750 ತೋರಿಸ್ತಾ ಇದೆ. ನಿಮ್ಗೆ ಈಗಲೂ ಕೂಡ ಅಷ್ಟೇ ತೋರಿಸ್ತಿದೆ. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಏನಿದೆ ಅಂತಂದರೆ 1 ಲಕ್ಷ ಮೇಲ್ಗಡೆ ತೋರಿಸ್ತಾ ಇದ್ದಾವೆ ಕಾಲೇಜಸಲ್ಲಿ. ಆ್ಯಂಡ್ ಸೇಮ್ BS ನರ್ಸಿಂಗ್ ಕೂಡ ಅದೇ ರೀತಿ ಆಗ್ತಾಯಿದೆ. ನೀವು ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಅಂತಂದರೆ 10,000 ಹಾಕಿದ್ರು, ಬಟ್ 10,750 ತೋರಿಸ್ತಾ ಇದೆ. ಬಟ್ ಪ್ರೈವೇಟ್ ಕಾಲೇಜ್ ಕೂಡ 10,750 ತೋರಿಸ್ತಾ ಇದೆ. ಓಕೆ, ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡೋದಂತಂದರೆ ರಿಯಾಲಿಟಿ ಇಷ್ಟೇನಾ ಫೀಸ್ ಇರೋದು. ಓಕೆ, ಯಾಕಂತಂದರೆ ಕೆಲವೊಂದಿಷ್ಟು ನನಗೆ SC/ST ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಇಂಜಿನಿಯರಿಂಗಲ್ಲಿ, ನಮಗೆ 750 ಅಷ್ಟೇನಾ ಫೀಸು, ಹಂಗಾದ್ರೆ ಚೆನ್ನಾಗೈತಲ್ಲ ಅಂತಂದರು. ಬಟ್ ಅದೇ ಅಟ್ ಎ ಟೈಮ್ ಸೇಮ್ BS ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ಪ್ರೈವೇಟ್ ಕಾಲೇಜಲ್ಲಿ 10,750 ಅಷ್ಟೇ ಇರುತ್ತಾ, ಹಂಗಾದ್ರೆ ಈಜಿ ಆಯ್ತಲ್ಲ ಬಿಡಿ, ಆರಾಮ್ಸೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೋಬೋದು ಆರಾಮ್ಸೆ ಅಂತಂದರು. ಬಟ್ ನಾನು ಇವಾಗ ಹೇಳ್ತಕ್ಕೆ ಬರೋದು ರಿಯಾಲಿಟಿ ಇದೆ ಯಾವ ರೀತಿ ಇರುತ್ತೆ. ಓಕೆ, ಇಲ್ಲಿ ತೋರಿಸೋದೇ ಒಂದು, ಅಲ್ಲಿ ಇರೋದೇ ಬೇರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಂತಂದರೆ ಫಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಿಮ್ಗೆ ಇಂಜಿನಿಯರಿಂಗಲ್ಲಿ ಒಂದು SNQ ಕೋಟ ಇರುತ್ತೆ. SNQ ಕೋಟಕ್ಕೆ SC/ST ದವ್ರಂತೂ ಎಲಿಜಿಬಿಲಿಟಿ ಇರಲ್ಲ. ಓಕೆ, SC/ST ದವ್ರಿಗೆ ನಿಮಗೆ SNQ ಕೋಟ ಸಿಗೋಲ್ಲ, ಅದಂತೂ ಕನ್ಫರ್ಮ್. ಓಕೆ, ಅದಾದ ನಂತರ ರಿಮೈನಿಂಗ್ ಎಲ್ಲ ಒಂದು ಸ್ಟೂಡೆಂಟ್ಸ್ ಏನಪ್ಪ ಅಂದರೆ SNQ ಕೋಟ ನೀವು ಎಲಿಜಿಬಲ್ ಇರ್ತೀರ. ಓಕೆ, SNQ ಕೋಟ ನಿಮ್ಗೆ ಏನಾದರೂ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಾಗ ಎಷ್ಟಾಗುತ್ತೆ? 35,000ವರೆಗೂ ಕೂಡ ಆಗ್ಬೋದು. ಓಕೆ, 35,000ವರೆಗೂ ಆಗುತ್ತೆ. ಓಕೆ, ಅವ್ರು ಜನರಲ್ ಕ್ಯಾಟಗರಿ ಅವ್ರಿಗೆ 35,000. ಬಟ್ ಅದು SNQ ಕೋಟ ಸಿಕ್ಕರು ಕೂಡ 35,000 ಅಂತಂದರೆ SC/ST ಸ್ಟೂಡೆಂಟ್ಸ್ ಯಾವುದು SNQ ಕೋಟ ಇಲ್ಲ, ಏನೂ ಇಲ್ಲ ಅಂತಂದರೆ 750 ಅಷ್ಟೇನಾ ಅಂತಂದರೆ ಒಂದು ತಿಳ್ಕೊಬೇಕು, ನಮ್ಮ ಇಲ್ಲಿ ರ್ಯಾಂಕಿಗೆ ಹೆಲ್ಪ್ ಆಗುತ್ತೆ. ನಿಮ್ದು SC/ST ಕ್ಯಾಸ್ಟ್ ಇರ್ಬೋದು ಅಥವಾ ಬೇರೆ ರೀತಿ ನಿಮ್ದು ರ್ಯಾಂಕಿಗೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಫೀಸ್ ಕಟ್ಸ್ಕೊಳ್ಳುವಾಗ ನಿಮ್ದು 750 ಕಟ್ತೀರ. ಓಕೆ, ನೀವು ಅಡ್ಮಿಷನ್ಗೆ ಹೋದಾಗ ನಾನು SC/ST ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ದವ್ರಿಗೆ ಹೇಳ್ತಿದ್ದೀನಿ, 750 ಅಷ್ಟೇ ಚಾಲನ ಕಟ್ತೀರಾ. ಓಕೆ, ನೀವು ನಾಳೆ ಅಡ್ಮಿಷನ್ ಮಾಡೋಸೋಕ್ಕಿಂತ ಮುಂಚೆ ಒಂದು ಚಾಲನ್ ಕಟ್ಟೋದಿರುತ್ತೆ. ಓಕೆ, ಅಂದರೆ ಎಲ್ಲ ಸ್ಟೂಡೆಂಟ್ಸು ಕೂಡ ಗೌರ್ಮೆಂಟ್ ಸಿಕ್ಕವರಿಗೆ 45,000 48,000 ಅಂತ ಏನಿದೆ ನೋಡು, ಅದನ್ನು ಇಂಜಿನಿಯರಿಂಗ್ದವ್ರು ಕಟ್ತೀರಾ. ಆ್ಯಂಡ್ ಟೈಮ್ ಪ್ರೈವೇಟ್ ಕಾಲೇಜ್ ಸಿಕ್ಕಾಗ ಕೂಡ 1,07,000 ಅಥವಾ 1,15,000 ಅಂತ ಹೆಂಗೆ ಕಾಣಿಸ್ತಿದೆಯೋ ಅಷ್ಟೇ ಕಟ್ತೀರಾ. ಬಟ್ SC/ST ಸ್ಟೂಡೆಂಟ್ಸು 750 ಅಷ್ಟೇ ಕಟ್ತೀರಾ. ಬಟ್ ಅಷ್ಟೇನಾಗ ಅಂತಂದರೆ ಖಂಡಿತ ಅಷ್ಟೇ ಇರಲ್ಲ. ನಿಮ್ಮ ಮುಂದೆ ಸ್ಕಾಲರ್ಶಿಪ್ಪು ಅದೆಲ್ಲನೂ ಕೂಡ ಬರ್ತಲ್ಲ, ಆವಾಗ ಕಾಲೇಜ್ ಕಡೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ದುಡ್ಡು ಇಸ್ಕೊತಾರೆ. ಓಕೆ, ಅಂತಂದರೆ ನಿಮ್ಮನ್ನ ಅವ್ರು ಒತ್ತಾಯಪೂರ್ವಕವಾಗಿ ಏನು ಕೂಡ ಯಾವುದೋ ಒಂದು ಕಾಲೇಜಲ್ಲಿ ದುಡ್ಡು ಇಸ್ಕೊಳ್ಳುವಾಗೇ ಇಲ್ಲ. ಓಕೆ, ಅದೊಂದು ನೆನ್ಪಿಟ್ಕೋಬೇಕು. ಆರಾಮ್ಸೆಗೆ ಸ್ಕಾಲರ್ಶಿಪ್ ಬಂದಮೇಲೆ ನಿಮ್ದು ಇಸ್ಕೊತಾರೆ. ಓಕೆ, ಅಂದರೆ ಸ್ಕಾಲರ್ಶಿಪ್ ಬಂದಾದ್ಮೇಲೆ ಅವರೇ ಕೇಳ್ತಾರೆ, ಅವಾಗ ಕೊಡಬೇಕಾಗತ್ತೆ. ಓಕೆ, ಇವಾಗ ಸದ್ಯಕ್ಕಂತೂ 750 ಅಷ್ಟೇ ಇರುತ್ತೆ. ಇದ್ರ SC/ST ಸ್ಟೂಡೆಂಟ್ ನನಗೆ ಪದೇ ಕೇಳಿದ್ರು, 750 ಅಷ್ಟೇನಾ, ನಿಜನಾ, ಒನ್ ಟೈಮ್ ಏನಾದರೂ ಇದ್ರ ಬಗ್ಗೆ ಹೇಳಿ ಅಂತಂದ್ರು, ಯಾರು ಕೂಡ ಹೇಳ್ತಿಲ್ಲ ಅಂತಂದು. ಸೊ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ, ಮುಂದೆ ನಿಮ್ಮ ಸ್ಕಾಲರ್ಶಿಪ್ ಬಂದಾದಮೇಲೆ ನಿಮ್ಮದು ಕೂಡ ದುಡ್ಡು ಇಸ್ಕೊತಾರೆ. ಓಕೆ, ಸರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಈ BS ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ ಕೇಳ್ತಿದ್ರಿ, ಪ್ರೈವೇಟ್ ಕಾಲೇಜು ಕೂಡ 10,750 ಐತೆ, ಅಷ್ಟೇನಾ ದುಡ್ಡು ಅಂತಂದರೆ, ಸೊ ಡೋಂಟ್ ವರಿ, ಯಾವುದೋ ಒಂದು ಕಾಲೇಜಲ್ಲೂ ಕೂಡ 10,750 ಇಲ್ಲ. ಈವನ್ ಗೌರ್ಮೆಂಟ್ ಆದರೂ ಕೂಡ 10,750 ಇಲ್ಲ. ನಿಮ್ಗೆ ಅಲ್ಲಿ ಆಪ್ಷನ್ ಎಂಟ್ರಿ ಒಳಗೆ ತೋರಿಸುತ್ತೆ ಅದು 10,750 ಅನ್ನೋದು, ಅದು ನಿಮ್ಮದೊಂದು ಯೂನಿವರ್ಸಿಟಿಗೆ ಹೋಗುತ್ತೆ. ಓಕೆ, ಅದೊಂದು ಯೂನಿವರ್ಸಿಟಿಗೆ ಹೋಗುವಂಥ ಫೀಸ್. ಅದೇನಂತಂದರೆ ಇವನ್ ಗೌರ್ಮೆಂಟ್ ಕಾಲೇಜ್ ಏನು ಸ್ಟಾರ್ಟಿಂಗ್ ಒಂದು 30 ಇದೆ ನೋಡಿರಿ, ಆ 30 ಕಾಲೇಜ್ ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಯಾವುದಾದ್ರೂ ಒಂದು ಅಲಾಟ್ ಆಯಿತು ಅನ್ಕೋರಿ, ಅದರಲ್ಲಿ ಏನಾಗುತ್ತೆ ಅಂತಂದರೆ 15,000ವರೆಗೂ ಕೂಡ ಆಗುತ್ತೆ. ಕೆಲವೊಂದು ಟೈಮ್ 12,000 ಕೂಡ ಇಸ್ಕೊಂಡಿದ್ದಾರೆ, ನೋಡಿದ್ದೀನಿ. ಬಟ್ 15,000ವರೆಗೂ ಆಗುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಮಾತಾಡೋಲ್ಲ, ಯಾಕಂತಂದರೆ 30 ಇರೋದು. ಬಟ್ ಅಷ್ಟೇ ನಾವಂದರೆ 30 ಗೌರ್ಮೆಂಟ್ ಕಾಲೇಜ್. ಬಟ್ ರಿಮೈನಿಂಗ್ ಇರುವಂಥ ಕಾಲೇಜಸ್ ಏನಿದೆ ನೋಡಿ, ಎಲ್ಲನೂ ಪ್ರೈವೇಟ್ ಇದಾವಲ್ವಾ, ಅಂತಂದರೆ ರಿಮೈನಿಂಗ್ ಎಲ್ಲನೂ ಕೂಡ ಪ್ರೈವೇಟ್ ಇದ್ದಾವೆ. 30 ಅಷ್ಟೇ ಗೌರ್ಮೆಂಟ್, ರಿಮೈನಿಂಗ್ 510 ಕೂಡ ಏನಿದಾವೆ ಪ್ರೈವೇಟ್ ಕಾಲೇಜ್ ಇದ್ದಾವೆ. ಆ ಒಂದು ಕಾಲೇಜಲ್ಲಿ ಕೂಡ 10,750 ಅಷ್ಟೇ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂತಂದರೆ ಅದರಲ್ಲಿ ಆಪ್ಷನ್ ಎಂಟ್ರಿ ಮಾಡೋ 10,750 ಅಷ್ಟೇ ತೋರಿಸ್ತಾ ಇದೆ. ಬಟ್ ನಾನು ಹೇಳ್ತೀನಿ, ಅಲ್ಲಿ ಸುಮ್ಮನೆ ಅದು ಯೂನಿವರ್ಸಿಟಿ ಫೀಸ್, ಅಲ್ಲಿ ನಿಮಗೆ ನೋಡ್ಕೊಳಕ್ಕೆ ಅಷ್ಟೇ ಅದು ಆ ಥರ ಇರೋದು. ಓಕೆ, ಬಟ್ ರಿಯಾಲಿಟಿ ನಾನು ಯಾವಾಗಲೂ ಹೇಳಿಬಿಟ್ಟಿದ್ದೀನಿ, ಒಂದು ಅರೌಂಡ್ 50,000ವರೆಗೂ ಕೂಡ ಬರುತ್ತದಪ್ಪ ನಿಮ್ಮ ಫೀಸು. ಇವಾಗಲೂ ಕೂಡ ಅಷ್ಟೇ ಹೇಳ್ತೀನಿ ನಾನು, 10,750 ಪ್ರೈವೇಟಲ್ಲಿ ಯಾರಪ್ಪ ಕಟ್ಸ್ಕೊತಾರೆ, ನೀವು ಅರ್ಥ ಮಾಡ್ಕೋಬೇಕು. ಓಕೆ, ನೀವನ್ನು ಕೆಲವೊಂದಿಷ್ಟು ಹುಡುಗರು ಇದೇ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ, ಆಗಲೇ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡಿಸಿದಾರಂತೆ BS ನರ್ಸಿಂಗು. ಇವನ್ ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಕಡಿಮೆ ಆಗುತ್ತೆ, 10,750 ಆಗುತ್ತೆ ಅಂತ ಅದು ಒಂದೇ ಕಾಲೇಜ್ ಹಾಕ್ಕೊಂಡು ಕುಂತಿದ್ದಾರೆ. ಆ ರೀತಿ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನಿಮಗೆ ಅದು ಒಂದೇ ಕಾಲೇಜ್ ಡಿಫೆಂಡ್ ಆಯ್ತಂದರೆ ಸಿಗೋ ಗೌರ್ಮೆಂಟ್ ಸೀಟ್ ಸಿಗುವಂಥ ಕಾಲೇಜು ಕೂಡ ಮಿಸ್ ಆಗುತ್ತೆ. ಬೇರೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ನಿಮ್ಮ ಸೀಟ್ ಸಿಕ್ಕಾದ್ಮೇಲೆ ಇವ್ರ ಜೊತೆ ದುಡ್ಡು ಇಸ್ಕೋರಿ. ಹಾಗೂ ಕೂಡ ಕೊಡದೆ ಹೋದರೆ ಯೂನಿವರ್ಸಿಟಿಗೆ ನಾವೇ ಬೇಕಾದರೆ ಅವ್ರಿಗೆ ತೊಗೋಬೋದು. ಓಕೆ, ಕೊಡಲೇಬೇಕು. ಯಾಕಂತಂದ್ರೆ ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕೈತೆ ಅಂತಂದ್ರೆ ಕೊಡಬೇಕಲ್ವಾ. ಓಕೆ, ಏನೂ ಆಗೋಲ್ಲ, ನಿಮ್ಮದು ಕೂಡ ಒಂದು 45,000 ಬಂದೇ ಬರ್ತದೆ. ಪ್ರೈವೇಟ್ ಕಾಲೇಜ್ ಸಿಕ್ಕರು ಕೂಡ ಗೌರ್ಮೆಂಟ್ ಕಾಲೇಜ್ ಸಿಕ್ಕರಷ್ಟೇ ಒಂದು 15,000 ಒಳಗಿರುತ್ತೆ ಫೀಸ್. ಹಾಗೆ ಸ್ವಲ್ಪ ಫೀಸ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಿಸ್ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಸೇಮ್ ಕೆಲವೊಂದಿಷ್ಟು ಹುಡುಗ ಫಾರ್ಮಸಿ ಕೂಡ ಅದೇ ರೀತಿ ತೋರಿಸ್ತಾ ಇದ್ದಂತೆ. ಫಾರ್ಮಸಿ ಎಲ್ಲ
ಬೇರೆ ಇದು ಓಕೆ ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಅವೆಲ್ಲನೂ ಕೂಡ 750 ತೋರಿಸ್ತಿದೆ ಅಂತ SC ಸ್ಟೂಡೆಂಟ್ಸ್ಗೆ. ಅವರು ಕೂಡ ನಾನು ಹೇಳ್ತೀನಿ 750 ಜಸ್ಟ್ ಇಲ್ಲಿ ಚಾಲನ್ ಕಟ್ಟೋದು ಅಷ್ಟೇ. ಓಕೆ ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ನಿಮ್ಮ ಸ್ಕಾಲರ್ಶಿಪ್ ಕೂಡ ಇಸ್ಕೊತಾರೆ, ಸರಿನಾ? ಸರಿ, ಇದಿಷ್ಟು ಈ ವಿಡಿಯೋ ಸ್ವಲ್ಪ ಫೀಸ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬಂದಿದೆ. ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸರಿ, ಹೋಗುವಾಗ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೂಡ ಮಾಡೋಗ್ರಿ ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ಗೆ ಬಂತಂದರೆ. ಇದೇ ರೀತಿ ಏನಾದರೂ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ತರ್ತಿರ್ತೀನಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.